ಈ ಥರ ಕರ್ಜಿಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸುಲಭವಾಗಿ ರುಚಿಯಾಗಿರುವಂತಹ ಕರ್ಜಿಕಾಯಿನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ಆಗ ನೀವು ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಮೆಜರ್ಮೆಂಟ್ ಬೌಲಲ್ಲಿ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇನ್ನೂ ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಒಟ್ಟು 1.5 ಬೌಲು ಮೈದಾ ತೊಗೊಂಡಿದ್ದೀನಿ ನಾನು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪಾದರೆ ಸಾಕು, ಇದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ. ಕರ್ಜಿಕಾಯಿ ಮಾಡೋದಕ್ಕೆ ನಾನು ಮೈದಾ ಹಿಟ್ಟನ್ನು ಈಗ ಕಲಸಿಡ್ತೀನಿ. ಅದಕ್ಕೆ ಇಷ್ಟು ಉಪ್ಪಾದರೆ ಸಾಕಾಗುತ್ತೆ. ಈಗ ಉಪ್ಪನ್ನೆಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇದಕ್ಕೊಂದು ಅರ್ಧ ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ಆ ಮೆಜರ್ಮೆಂಟ್ ಬೌಲಲ್ಲಿ ಒಂದು ಅರ್ಧ ಬೌಲ್ ನೀರಾದರೆ ಇಷ್ಟಕ್ಕೆ ಸಾಕಾಗುತ್ತೆ. ಸ್ವಲ್ಪ ಚಪಾತಿಗೆ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಹಿಟ್ಟನ್ನು ಇದನ್ನ ಕಲಿಸ್ಕೊಳ್ಬೇಕು ನಾವು. ಈಗ ಮೈದಾ ಕಲಸಿದಾಗಿದೆ. ಅದಕ್ಕೆ ಮೇಲಿಂದ 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಇದಕ್ಕೇನು ಎಣ್ಣೆ ಜಾಸ್ತಿ ಏನು ಬೇಕಾಗೋದಿಲ್ಲ. ಇಷ್ಟು ಹಾಕಿ ನಾವು ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಈಗ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡೋದಕ್ಕೆ ಇಡಬೇಕು ಇದನ್ನ. ಈಗ ಹಿಟ್ಟಿನ ಜೊತೆ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ. ಈಗ ಸ್ಟವ್ ಹಚ್ಚಿ ದಪ್ಪ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಮೆಜರ್ಮೆಂಟ್ ಬೌಲಲ್ಲಿ 1 ಬೌಲು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನ ನಾನು ಕರ್ಜಿಕಾಯಿ ಮಾಡೋದಕ್ಕೆ ಹುರ್ಕೊಳ್ತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಇದನ್ನು ಹುರ್ಕೊಳ್ತೀನಿ. ಕಡಲೆ ಬೀಜನ ಕರ್ಜಿಕಾಯಿಗೆ ಈಗ ಹುರ್ಕೊಳ್ಬೇಕು. ಕೈ ಆಡಿಸ್ತಾ ಇರಬೇಕು. ನುರಿಯೋದು ಬೇಡ. ಕರೆಕ್ಟಾಗಿ ಆಗಿದೆ. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಕಡಲೆ ಬೀಜ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಕಡಲೆ ಬೀಜನ ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾಗಬೇಕು ಮಿಕ್ಸಿ ಮಾಡೋದಕ್ಕೆ. ಈಗ ಸ್ಟವ್ ಉರಿತಾ ಇದೆ. ಬಾಣಲಿ ಇಟ್ಟಿದ್ದೀನಿ. ಈಗ ಹುರಿಗಡಲೆ 1.5 ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಬೌಲಲ್ಲಿ. ಇದರಲ್ಲಿ 1 ಬೌಲು, ಇದರಲ್ಲಿ ಅರ್ಧ ಬೌಲು. ಇದನ್ನು ಸುಮ್ಮನೆ 2 ನಿಮಿಷ ನಾವು ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ. ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಹಾಗಿಲ್ಲ. ಈಗ ಹುರ್ಕೊಳ್ಬೇಕು. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಈಗ ಅದೇ ಮೆಜರ್ಮೆಂಟ್ ಬೌಲಲ್ಲಿ ಅರ್ಧ ಬೌಲು ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಈಗ ಅದನ್ನ ಸ್ವಲ್ಪ ಹುರ್ಕೊಳ್ತೀನಿ. ಕರ್ಜಿಕಾಯಿಗೆ ಹಾಕೋದಕ್ಕೆ, ಕಡಲೆ ಹಿಟ್ಟಿಗೆ ಹಾಕೋದಕ್ಕೆ ಹೀಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹೀಗೆ ಹುರ್ಕೊಳ್ಬೇಕು ಇದನ್ನು, ಬಿಳಿ ಎಳ್ಳನ್ನು. ಈಗ ಬಿಳಿ ಎಳ್ಳು ಹಾಕ್ತಾ ಬಂತು. ಈಗ ಅದಕ್ಕೇ ನಾನು ಒಂದು 2 ಸ್ಪೂನು ಗಸಗಸೆನ ನಾನಿಲ್ಲಿ ಹಾಕ್ಕೊಳ್ತೀನಿ. ಇದು ನಾನು ಹುರ್ಕೊಳ್ತೀನಿ. ಹೀಗೆ ಇದ್ರ ಜೊತೆನೇ ಹುರ್ಕೊಳ್ತೀನಿ. ಈಗ ಇದಾಗಿದೆ. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಈಗ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಸ್ಟವ್ ಹಚ್ಚಿ ಬಾಣಲಿಟ್ಟಿದ್ದೀನಿ. ಈಗ ಒಣಕೊಬ್ಬರಿ 1.5 ಈ ಬೌಲಲ್ಲಿ ಮೆಜರ್ಮೆಂಟ್ ಬೌಲಲ್ಲಿ 1.5 ಬೌಲು ನಾನು ಒಣಕೊಬ್ಬರಿನ ತಗೊಳ್ತಾ ಇದ್ದೀನಿ ಇಲ್ಲಿ. ಈಗ ಇದನ್ನ ಹುರ್ಕೊಳ್ತೀನಿ. ಒಂದು 2 ನಿಮಿಷ ಹುರ್ಕೊಂಡ್ರೆ ಆಯಿತು. ಜಾಸ್ತಿ ಏನು ಹುರಿಯೋದು ಬೇಕಾಗೋದಿಲ್ಲ. ಈಗ 2 ನಿಮಿಷ ಹುರ್ಕೊಂಡ್ರೆ ಆಯಿತು. ಈಗ ಇದು ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಒಣಕೊಬ್ಬರಿ ಆಗಿದೆ. ಕಡಲೆ ಬೀಜ ಹುರಿದಿರೋದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಅದನ್ನ ನಾನು ದೊಡ್ಡದೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಅದ್ರ ಜೊತೆ ಹುರ್ಗಡ್ಲೆನೂ ಹಾಕ್ಕೊಳ್ತೀನಿ. 1.5 ಬೌಲು ಹುರ್ಗಡ್ಲೆ ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಮಾಡ್ಕೊಂಡಿರೋದು ಆಗಿದೆ. ಇದನ್ನೆಲ್ಲ ನಾನಿದು ಒಂದು ದಬ್ರಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ, ಸ್ಟೀಲ್ ಪಾತ್ರೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವ ಥರ ಆಗಿದೆ ಅಂದರೆ
ನೋಡಿ ಈ ಥರ ನುಣ್ಣಗಾಗಿದೆ. ಇಷ್ಟು ನುಣ್ಣಗಾದರೆ ಆಯಿತು. ಇದನ್ನೇನು ಜರಡೆ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ನುಣ್ಣಗೆ ಆಗಿದೆ ಇದು ಚೆನ್ನಾಗಿ. ಒಂಚೂರು ರಫ್ ಆಗಿದ್ರೂ ಪರವಾಗಿಲ್ಲ, ತುಂಬ ಗಂಧದ ಥರ ಇರಬೇಕು ಅಂತ ಏನಿಲ್ಲ. ನೋಡಿ ಈ ಥರ ಆಗಿದೆ. ಒಂಚೂರು ರವೆ ರವೆ ಥರ ಸಿಗ್ತಾ ಇರುತ್ತೆ ಅಷ್ಟೇ, ಚಿರೋಟಿ ರವೆ ಥರ ಮಧ್ಯದಲ್ಲಿ ಒಂಚೂರು ಸಿಗುತ್ತೆ. ಇಷ್ಟಿದ್ರೆ ಸಾಕು, ಜರಡಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇದನ್ನು. ಈಗ ಸಣ್ಣ ಜಾರಲ್ಲಿ ನಾನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ, ಒಣ ಕೊಬ್ಬರಿನ. ಇದ್ರ ಜೊತೆನೇ ಬಿಳಿ ಎಳ್ಳನ್ನು ಹಾಕ್ಕೊಳ್ತೀನಿ ನಾನು. ಬಿಳಿ ಎಳ್ಳು ಗಸಗಸೆ ಹುರಿದಿಟ್ಟಿದ್ನಲ್ಲ ಅದನ್ನೂ ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಒಣ ಕೊಬ್ಬರಿ, ಬಿಳಿ ಎಳ್ಳು, ಗಸಗಸೆ ಮಿಕ್ಸಿ ಮಾಡಿದ್ದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು 1.5 ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ. ನಾವು ಟೇಸ್ಟ್ಗೆ ನಮಗೆ ಹೇಗೆ ಬೇಕೋ ಅಷ್ಟು ಬೆಲ್ಲನ ನಾವು ಹಾಕ್ಕೊಳ್ಬೋದು. ಇನ್ನೂ ಒಂದು ಅರ್ಧ ಬೌಲ್ ಬೇಕಾದರೆ ಹಾಕ್ಕೊಳ್ಬಹುದು ಬೆಲ್ಲನ. ಏಲಕ್ಕಿ ಪೌಡರು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸಕ್ಕರೆನೂ ಮತ್ತು ಏಲಕ್ಕಿಯನ್ನು ನಾನು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಆ ಪೌಡರ್ ಇದು. ಈಗ ಇದನ್ನೆಲ್ಲನೂ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು 1 ಸ್ಪೂನ್ನಿಂದ. ಹೀಗೆ ಬೆಲ್ಲ ಮತ್ತು ಎಳ್ಳು, ಒಣ ಕೊಬ್ಬರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಗಲೇ ಕಲಸಿಟ್ಟಿದ್ವಲ್ಲ ಮೈದಾ ಹಿಟ್ಟು ನೋಡಿ, ಇದು ಈಗ ಕರೆಕ್ಟಾಗಿ ರೆಡಿಯಾಗಿದೆ. 1/4 ಅವರ್ ಆಗಿದೆ ಕಲಸಿಟ್ಟು. ಈಗ ಇದರಿಂದ ನಾನು ಉಂಡೆ ಮಾಡ್ಕೊಳ್ತೀನಿ. ಮೊದಲು ಇದರಿಂದ ಹೀಗೆ ಸಣ್ಣ ಸಣ್ಣ ಪೂರಿ ಗಾತ್ರದ ಉಂಡೆಗಳನ್ನು ನಾವು ಹೀಗೆ ಮಾಡಿಕೊಳ್ಬೇಕು. ಮೈದಾ ಚೆನ್ನಾಗಿ ನೆಂದಿದೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟರೆ ಸಾಕು. ಇದು ನೆನೆಯೋ ಅಷ್ಟೊತ್ತಿಗೆ ನಾನು ಕಡಲೆ ಹಿಟ್ಟು ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ದಾಗಿದೆ. ಹೀಗೆ ಸಣ್ಣ ಸಣ್ಣ ಉಂಡೆಗಳನ್ನು ನಾವು ಮಾಡಿಕೊಳ್ಬೇಕು ಇಲ್ಲಿ ಈ ಹಿಟ್ಟಿನಿಂದ. ಈಗ ಇದರಿಂದ ಎಲ್ಲ ನಾನು ಫುಲ್ಲು ಉಂಡೆಗಳನ್ನ ಮಾಡ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದೊಂದು ಹೀಗೆ ತೊಗೊಂಡು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು, ಮೈದಾ ಹಿಟ್ಟನ್ನು ಹಾಕಿ ಇದನ್ನ ನಾವು ಲಟ್ಟಿಸ್ಕೊಳ್ಬೇಕು. ಹೀಗೆ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸಿರೋದನ್ನು ಒಂದು ತಟ್ಟೆನಲ್ಲಿ ನಾನು ಇಲ್ಲಿಗೆ ಹಾಕ್ಕೊಳ್ತೀನಿ. ಈಗ ಇನ್ನೊಂದು ಉಂಡೆ ತಗೊಂಡು ಇದರಿಂದನೂ ಲಟ್ಟಿಸ್ಕೊಳ್ಬೇಕು. ಈಗ ಮೇಲಿಂದ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು. ಇದನ್ನು ನಾನು ಲಟ್ಟಿಸಿದಾಗಿದೆ, ಇದನ್ನು ಈ ತಟ್ಟೆನಲ್ಲಿ ಹಾಕ್ಕೊಳ್ತೀನಿ. ಇದು ಕರ್ಜಿಕಾಯಿ ಮಾಡೋದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಲಟ್ಸ್ಕೊಂಡಿದ್ನಲ್ಲ ಪೂರಿಗಳು ಮೈದಾದು, 15ರಲ್ಲಿ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಇದರಲ್ಲಿ ಈ ಥರ ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟನ್ನ ನಾವು ನೋಡಿ ಇದರಲ್ಲಿ ಹಾಕ್ಕೊಂಡು ಈ ಥರ ಇಟ್ಟು ಒಂದು ಗ್ಲಾಸಲ್ಲಿ ನೀರು ಇಟ್ಕೊಳ್ಬೇಕು. ಈ ಥರ ಇದನ್ನು ಇದಕ್ಕೆ ಹಚ್ಚಿ ಈ ಥರ ಹಚ್ಕೊಂಡು ನಾವು ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಇಷ್ಟಾದರೆ ಇದಾಯಿತು, ರೆಡಿ ಆಯಿತು ಇದೊಂದು.
ನೋಡಿ ಲಟ್ಸ್ಕೊಂಡು ಇಟ್ಟಿದ್ನಲ್ಲ ಆ ಎಲೆ ತೊಗೊಳ್ತಾ ಇದ್ದೀನಿ. ಇದು ಕರ್ಜಿಕಾಯಿ ಮಾಡೋದ್ರಲ್ಲಿ ಈಗ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಈಗ ಹಾಕ್ಕೊಂಡು ಇಲ್ಲಿ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇದರಲ್ಲಿ ಹಾಕ್ಕೊಳ್ಬೇಕು. ಈ ಕರ್ಜಿಕಾಯಿ ಮಾಡೋದ್ರಿಂದ ಎಲ್ಲ ಒಂದೇ ಸೈಜಿಗೆ ಕರೆಕ್ಟಾಗಿ ಬರುತ್ತೆ. ಇದಿಲ್ಲ ಅಂತಂದರೆ ಒಂದೇ ಸೈಜಿಗೆ ನಾವು ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಕಡಲೆ ಹಿಟ್ಟನ್ನು ನಾವಿಲ್ಲಿ ಇಟ್ಕೊಳ್ಬೇಕು. ಈ ಸುತ್ತ ಇರೋದು ಹೆಚ್ಚಿಗೆ ಇರೋದನ್ನು ಹಿಟ್ಟನ್ನು ನಾವು ತೆಕ್ಕೊಳ್ಬೇಕು. ರೆಡಿ ಆಯಿತು. ಈ ಹೆಚ್ಚಿಗೆ ಇರೋ ಹಿಟ್ಟನ್ನು ನಾವು ಆಮೇಲಿಂದ ಇದರಿಂದನೂ ನಾವು ಉಂಡೆ ಮಾಡ್ಕೊಳ್ಬಹುದು. ಇದರಿಂದನೂ ನಾವು ಲಟ್ಸ್ಕೊಳ್ಬೋದು. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಕರ್ಜಿಕಾಯಿನ ಹಾಕ್ಕೊಳ್ಳೋಣ. ಕಾದಿದೆಯೇನೋ ಅಂತ ಒಂಚೂರು ಹಿಟ್ಟನ್ನು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ಮೇಲೆ ಬರ್ತಾ ಇದೆಯಲ್ಲ ಅದರಿಂದ ಕಾದಿದೆ ಅಂತ ಗೊತ್ತಾಗುತ್ತೆ. ಈಗ ಎಣ್ಣೆ ಕಾದಿದೆ, ಹಾಕ್ಕೊಳ್ಳೋಣ ಕರ್ಜಿಕಾಯಿ ಒಂದೊಂದೇ. ಹೀಗೆ ಒಂದೊಂದೇ ಹಾಕ್ಕೊಳ್ಬೇಕು ಒಂದು ಸೈಡಿಂದ. 5 ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನ ನಾನು ಬೇಯಿಸ್ಕೊಳ್ತೀನಿ. ಇದನ್ನ ತಿರುವಾಕ್ಕೊಳ್ಳೋಣ. ಒಂದೊಂದೇ ನಾವು ತಿರುವಾಕ್ಕೊಳ್ಬೇಕು. ಹೀಗೆ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ಬೇಯಬೇಕು. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ನೋಡಿ ಆಗಿದೆ ಇದು. ಈಗ ನಾನು ಇದನ್ನ ತೆಕ್ಕೊಳ್ತೀನಿ. ಬಬಲ್ಸ್ ಎಲ್ಲ ಎಣ್ಣೆಯಲ್ಲಿ ಬರೋದು ಕಡಿಮೆ ಆಗುತ್ತಲ್ಲ, ಆಗ ನಾವು ತೆಕ್ಕೊಳ್ಬೇಕು. ಒಂದು ಸೈಡ್ ಆಗಿತ್ತು, ಇನ್ನೊಂದು ಸೈಡ್ ತಿರುವಾಕಿದ್ದೆ. ಈಗ ಇದು ಆಗಿದೆ. ಇದನ್ನ ನಾನು ತೆಗೊಳ್ತೀನಿ. ಗೋಲ್ಡನ್ ಬ್ರೌನ್ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕರ್ಜಿಕಾಯಿ. ಕರ್ಜಿಕಾಯಿ ಮಾಡಿದ್ದೆಲ್ಲ ಆಯಿತು ನೋಡಿ. ಇಷ್ಟು ಸೂಪರಾಗಿ ಬಂದಿದೆ ಕರ್ಜಿಕಾಯಿ. ಈ ಮೆಥಡ್ನಲ್ಲಿ ಮಾಡಿಕೊಂಡ್ರೆ ರುಚಿಯಾಗಿ ಮತ್ತು ಸುಲಭವಾಗಿ ಮಾಡ್ಕೋಬಹುದು. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರ ಮುಂದೆ ಇಡೋದಕ್ಕೆ ಮತ್ತು ಗಣೇಶ ಹಬ್ಬದಲ್ಲಿ ನಾವು ದೇವ್ರ ಮುಂದೆ ಇಡೋದಕ್ಕೆ ಈ ರೀತಿಯಾಗಿ ಮಾಡ್ಕೋಬಹುದು. ಈಸಿಯಾಗಿ ಸುಲಭವಾಗಿ. ಹೊರಗಡೆಯಿಂದ ತರೋ ಅಷ್ಟೇನು ಇರೋದಿಲ್ಲ. ನಾವು ಈ ಮೆಥಡ್ನಲ್ಲಿ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ಕೋಬಹುದು ಮನೆಯಲ್ಲೇ. ನೋಡಿದ್ದಕ್ಕೆ ಧನ್ಯವಾದಗಳು.